ಮೈನಾ 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 ಸ್ವಲ್ಪ ಹೊತ್ತು ಕೂತ್ಕೋ ಮೈನಾ. ಮೈನಾ ನೀನ್ ನಮ್ಮ ಮಾತೆ ಕೇಳಲ್ಲ ನೋಡು. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಉಪವಾಸ ಇದೆಯಾ? ಇಲ್ಲಿ ನೋಡಿದ್ರೆ ಇಷ್ಟೊಂದು ಮೆಟ್ಲಿದೆ, ಸುಸ್ತಾಗುತ್ತೆ ಮೈನಾ. ಮೈನಾ ಉಪವಾಸ ಬೇರೆ ಇದೆಯಾ ಮೈನಾ? ಅಟ್ಲೀಸ್ಟ್ ಸ್ವಲ್ಪ ಏನಾದರೂ ತಿನ್ಬಿಟ್ಟಾದ್ರೂ ಮೆಟ್ಲತ್ತು ಮೈನಾ. ನಾನು ಹೇಳಿದ ಮಾತು ಕೇಳು ಮೈನಾ. ಏನಾದರೂ ಆಗಲಿ, ಏನೇ ಆದರೂ ದೇವ್ರ ಪಾಲು ಅಂತ ಅನ್ಕೋತೀನಿ. ನಡಿ ಹೋಗೋಣ. ಮೈನಾ ನಿಂದ್ಯಾಕೋ ಹಠ ಜಾಸ್ತಿ ಆಯ್ತು. ಹೇಳಿದ ಮಾತೇ ಕೇಳ್ತಿಲ್ವಲ್ಲ ನೀನು. ಹಠ ಅಲ್ಲ ಕೃಷ್ಣವೇಣಿ, ಧ್ರುವವ್ರ ತಾಯಿ ಹುಷಾರಾಗ್ಬೇಕಷ್ಟೇ. ಹಾಗಾದ್ರೆ ಧ್ರುವನ್ ಕರ್ಕೊಂಬಂದ್ ಹರಕೆ ಕಟ್ಸು. ನೀನ್ ಯಾಕೆ ಕಟ್ತಿದ್ಯಾ? ಅನುಷ್ಕಾ, ಈಗ ನನ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗಿ ನೀವು ಸೇವೆ ಮಾಡಿದ್ರೆ ನಾನು ಹುಷಾರಾಗ್ತೀನಿ ಅಂದಾಗ ನೀನು ಕೃಷ್ಣವೇಣಿ, ಅನುಷ್ಕಾ, ಖುಷಿ 3 ಜನ ನೀನ್ ಸೇವೆ ಮಾಡು ಅಂತ ಕಿತ್ತಾಡ್ತಿರೋ, ಇಲ್ಲ ಹಿಂದೆ ಮುಂದೆ ಯೋಚನೆ ಮಾಡ್ದೆ ನಾನ್ ಸೇವೆ ಮಾಡ್ತೀನಿ ಅಂತ ಮುಂದೆ ಬರ್ತಿರೋ? ನಾನು ಹಾಗೇನೆ ನನ್ನ ಭಕ್ತಿಗೆ ಧ್ರುವವ್ರ ತಾಯಿ ಹುಷಾರಾಗ್ಬೇಕು.